ನಮಸ್ಕಾರ. ವಿನಯ್ಸ್ ಕೋಕೋ ಕ್ರಾಫ್ಟ್ಸ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಪತ್ರೊಡೆಯನ್ನು ಮಾಡುವಾಗ ಮಿಕ್ಕಿದಂತಹ ಹಿಟ್ಟಿನಿಂದ ಮಾಡಬಹುದಾದ ಖಾರ ದೋಸೆಯನ್ನು ತೋರಿಸ್ತಾ ಇದ್ದೇನೆ. ಮತ್ತು ಪತ್ರೊಡೆಯನ್ನು ಮಾಡಲು ಹೇಗೆ ಮಾಡಿದ್ವಿ ಅಂತ ಇದ್ದಂತಹ ವಿಡಿಯೋದ ಲಿಂಕನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೇನೆ. ಯಾರೆಲ್ಲವೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಈ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ. ಪತ್ರೊಡೆಗೆ ನಾವು ಅಕ್ಕಿ ಬೇಳೆ, ಕಡಲೆಬೇಳೆ, ಉದ್ದಿನಬೇಳೆಯನ್ನು ಉಪಯೋಗಿಸಿದ್ವು, ನೆನೆ ಹಾಕಿ ಉಪಯೋಗಿಸಿದ್ವು, ಮತ್ತು ತೆಂಗಿನ ತುರಿಯನ್ನು ಉಪಯೋಗಿಸಿದ್ದವು, ಹಸಿ ಮಸಾಲೆಗಳನ್ನು ಉಪಯೋಗಿಸಿದ್ವು, ಅಂದರೆ ಯಾವುದನ್ನು ಫ್ರೈ ಮಾಡಿರಲಿಲ್ಲ. ಈಗ ಆ ಮಿಕ್ಕಿದ ದೋಸೆಯಿಂದ ಹೇಗೆ ಮಿಕ್ಕಿದ ಪತ್ರೊಡೆಯ ಹಿಟ್ಟಿನಿಂದ ದೋಸೆಯನ್ನು ಹೇಗೆ ಮಾಡಬಹುದು ಅಂತ ಹೇಳ್ತಿದ್ದೇನೆ. ಒಂದು ರೀತಿಯ ದೋಸೆ ಪ್ಲೇನ್ ದೋಸೆ. ಆ ಮಿಕ್ಕಿದ ಹಿಟ್ಟನ್ನು ನೀವು ಬೆಲ್ಲ ಬೇಕಿದ್ರೂ ಸೇರಿಸ್ಕೊಳ್ಬೋದು ಬೇಕಾದವರು, ಇಲ್ಲದಿದ್ದರೆ ಹಾಗೆ ಅದೇ ಹಿಟ್ಟನ್ನು ಡೈರೆಕ್ಟ್ ದೋಸೆಯನ್ನು ಮಾಡಬಹುದು. ನಾನಿಲ್ಲಿ ಹಿಟ್ಟನ್ನು ಸ್ವಲ್ಪ ತೆಳ್ಳಗೆ ಮಾಡ್ತಿದ್ದೇನೆ ನೀರನ್ನು ಉಪಯೋಗಿಸಿ, ಯಾಕೆಂದರೆ ಹಿಟ್ಟು ತುಂಬ ದಪ್ಪ ಇದೆ, ಇಡ್ಲಿಯ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ಇದು ಪ್ಲೇನ್ ದೋಸೆ ನಾರ್ಮಲ್. ನೀವು ಬೆಲ್ಲವನ್ನು ಬೇಕಿದ್ರೆ ಹಿಟ್ಟಿಗೆ ಹಾಕಿ ದೋಸೆಯನ್ನು ಮಾಡಬಹುದು. ಇದು ಹಾಗೆ ತಿನ್ನಲಿಕ್ಕೆ ಸಾಧ್ಯ. ಚಟ್ನಿ ಅಥವಾ ಪಲ್ಯದ ಸಾಂಬಾರ್ ಯಾವ ಅವಶ್ಯಕತೆಯೂ ಇಲ್ಲ, ಯಾಕೆಂದರೆ ಇದು ಆಲ್ರೆಡಿ ಮಸಾಲೆಯನ್ನು ಇನ್ಕ್ಲೂಡ್ ಆಗಿರೋದ್ರಿಂದ. ಹಾಗೆ ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದರೊಟ್ಟಿಗೆ ಬೇಕಿದ್ರೂ ತಿನ್ನಬಹುದು, ಇಲ್ಲದಿದ್ದರೆ ಹಾಗೆ ಪ್ಲೇನ್ ಬೇಕಿದ್ರೂ ತಿನ್ನಬಹುದು. ಇನ್ನೊಂದು ರೀತಿಯ ದೋಸೆ, ಇದೇ ದೋಸೆಯಲ್ಲಿ ನಾವು ತರಕಾರಿಗಳನ್ನು ಸ್ಟಫ್ ಮಾಡಬಹುದು. ವೆಜಿಟೇಬಲ್ ಸ್ಟಫಿಂಗ್. ಹೀರೆಕಾಯನ್ನು ಮೇಯ್ನಾಗಿ ಇದರಲ್ಲಿ ಹೀರೆಕಾಯಿ ಮತ್ತು ಬದನೆಕಾಯಿ ಒಳ್ಳೆಯ ಕಾಂಬಿನೇಷನ್, ಅಥವಾ ಈರುಳ್ಳಿಯನ್ನು ಸಹ ಉಪಯೋಗಿಸ್ತಾರೆ. ನನ್ನ ಬಳಿ ಕೇವಲ ಸೌತೆಕಾಯಿ ಮತ್ತು ಕ್ಯಾಪ್ಸಿಕಮ್ ಇವತ್ತು ಅವೈಲೇಬಲ್ ಇತ್ತು, ಅದಕ್ಕೋಸ್ಕರ ನಾನು ಅದನ್ನೇ ಹಾಕ್ತಾ ಇದ್ದೇನೆ ದೋಸೆಗೆ. ಅಂದರೆ ಸೌತೆಕಾಯನ್ನು ನೀವು ರಿಂಗ್ ಥರ ಕಟ್ ಮಾಡಿಕೊಳ್ಳಿ, ಕ್ಯಾಪ್ಸಿಕಮ್ಮನ್ನು ನಿಮ್ಮಿಷ್ಟದಂತೆ, ಈರುಳ್ಳಿಯನ್ನು ಸಹ ಹಾಕೋದಿದ್ರೆ ನಿಮ್ಮಿಷ್ಟದಂತೆ ಕಟ್ ಮಾಡಿಕೊಳ್ಳಿ, ಮತ್ತು ದೋಸೆಯ ತವಾದ ಮೇಲೆ ಹಾಕಿ ಮೇಲಿನಿಂದ ದೋಸೆ ಹಿಟ್ಟನ್ನು ದಪ್ಪದ ಲೇಯರಲ್ಲಿ ಹಾಕಿ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಇದು. ಮೇಲಿನಿಂದ ಎಣ್ಣೆ ಅಥವಾ ತುಪ್ಪವನ್ನು ಉಪಯೋಗಿಸಬಹುದು. ನಾನಿಲ್ಲಿ ತುಪ್ಪವನ್ನು ಹಾಕಿದ್ದೇನೆ ದೋಸೆಯ ಮೇಲಿನಿಂದ. ಸೀಮರಲ್ಲಿ ಬೇಯಿಸಿದರೆ ಒಳ್ಳೆಯದು. ದೋಸೆ ತೆಗೆಯುವಾಗ ಅವಸರಪಟ್ಟು ಸ್ವಲ್ಪ ಹರಿದಿದೆ ದೋಸೆ. ಕನ್ಸಿಸ್ಟೆನ್ಸಿಯಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಹಿಟ್ಟು ಆರಾಮಾಗಿ ದೋಸೆಯನ್ನು ಮಾಡಲಿಕ್ಕೆ ಸಾಧ್ಯ ಈ ಹಿಟ್ಟಿನಿಂದ. ಹೀರೆಕಾಯಿ ಈ ದೋಸೆಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತದೆ. ಇವನ್ ಬದನೆಕಾಯಿಯನ್ನು ಸಹ ಉಪಯೋಗಿಸ್ತಾರೆ. ನಾನಿಲ್ಲಿ ಕ್ಯಾಪ್ಸಿಕಮ್ ಮತ್ತು ಸೌತೆಕಾಯಿಯನ್ನು ಉಪಯೋಗಿಸಿದ್ದೇನೆ. ಬೇಯಲು ಸ್ವಲ್ಪ ಟೈಮ್ ತಗೊಳ್ತದೆ ದಪ್ಪ ಇರೋದರಿಂದ. ಅರ್ಜೆಂಟಲ್ಲಿ ಈ ದೋಸೆಯನ್ನು ಮಾಡುವಾಗ ಇದು ಸೈಡ್ ಡಿಶಸ್ ಮಾಡುವ ಅವಶ್ಯಕತೆ ಇರೋದಿಲ್ಲ, ಯಾಕೆಂದರೆ ಮಸಾಲೆಯನ್ನು ಆಲ್ರೆಡಿ ಹೊಂದಿರೋದ್ರಿಂದ ಇದನ್ನು ಹಾಗೆಯೇ ಪ್ಲೇನಾಗಿ ತಿನ್ನಬಹುದು. ನಮ್ಮ ಮನೆಯಲ್ಲಿ ನಾವು ಇದನ್ನು ಬೆಣ್ಣೆಯೊಟ್ಟಿಗೆ